ಪಹಲ್ಗಾಂವ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಇಡೀ ದೇಶ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ನಲ್ಲಿದೆ. ಕಾರವಾರದಲ್ಲೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಳಿ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕದಂಬ ನೌಕಾನೆಲೆಯೊಳಗೆ ಸೇನಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೈಗಾದಲ್ಲಿ ಸಿಆರ್ಪಿಎಫ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಭಟ್ಕಳದಲ್ಲಿಯೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ನಾನೀಗ ಭಟ್ಕಳದ ಸಂಶೋಧನಾ ವೃತ್ತದಲ್ಲಿದೆ, ನೋಡ್ತಾ ಇರಬಹುದು. ಸಂಶೋಧನಾ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದು ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವುದರಿಂದ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗಾ ಅಣುವಿದ್ಯುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು, ಸೀಬರ್ಡ್ ನೌಕಾನೆಲೆ ಆಗಿರಬಹುದು ಮತ್ತು ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ. ಉತ್ತರ ಕನ್ನಡದಲ್ಲಿ ಒಟ್ಟು 15 ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು 13 ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ. ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದ್ರು. ಲಾಂಗ್ ಟರ್ಮ್ ವೀಸಾದಲ್ಲಿರುವುದರಿಂದ ಅವರನ್ನ ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು. ಅದರ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ. ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ, ಅವರು ದೊಡ್ಡ ಆಗಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದ್ರೆ ಭಟ್ಕಳದವನ್ನ ಒರೆಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು. ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ ಆಗಿದ್ಲು. ಹೀಗಾಗಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನ ಕೂಡ ಆಗಲಿಲ್ಲ. ಯಾಕಂದ್ರೆ ತಾಂತ್ರಿಕ ಕಾರಣದ ಹೀಗಾಗಿ ಲಾಂಗ್ ಟರ್ಮ್ ವೀಸಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರಬಹುದು ಅಥವಾ ಹೊನ್ನಾವರದ ಒಲ್ಕಿ, ಕಾರವಾರ ಒಟ್ಟು 15 ಜನರನ್ನ ಜಿಲ್ಲೆಯಿಂದ ಹೊರಗಡೆ ಅಂದ್ರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನ ಪೊಲೀಸ್ ಇಲಾಖೆ ಕೂಡ ಆಗಿತ್ತು. ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು, ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪಹಲ್ಗಾಂವ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಇಡೀ ದೇಶ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ನಲ್ಲಿದೆ. ಕಾರವಾರದಲ್ಲೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಳಿ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕದಂಬ ನೌಕಾನೆಲೆಯೊಳಗೆ ಸೇನಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೈಗಾದಲ್ಲಿ ಸಿಆರ್ಪಿಎಫ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಭಟ್ಕಳದಲ್ಲಿಯೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ನಾನೀಗ ಭಟ್ಕಳದ ಸಂಶೋಧನಾ ವೃತ್ತದಲ್ಲಿದೆ, ನೋಡ್ತಾ ಇರಬಹುದು. ಸಂಶೋಧನಾ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದು ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವುದರಿಂದ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗಾ ಅಣುವಿದ್ಯುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು, ಸೀಬರ್ಡ್ ನೌಕಾನೆಲೆ ಆಗಿರಬಹುದು ಮತ್ತು ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ. ಉತ್ತರ ಕನ್ನಡದಲ್ಲಿ ಒಟ್ಟು 15 ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು 13 ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ. ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದ್ರು. ಲಾಂಗ್ ಟರ್ಮ್ ವೀಸಾದಲ್ಲಿರುವುದರಿಂದ ಅವರನ್ನ
ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲೆಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು. ಅದರ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ, ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ, ಅವರು ದೊಡ್ಡ ಆಗಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದ್ರೆ ಭಟ್ಕಳದವನ್ನ ಒರೆಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು. ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ ಆಗಿದ್ಲು. ಹೀಗಾಗಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನ ಕೂಡ ಆಗಲಿಲ್ಲ, ಯಾಕಂದ್ರೆ ತಾಂತ್ರಿಕ ಕಾರಣದಿಂದ. ಹೀಗಾಗಿ ಲಾಂಗ್ ಟರ್ಮ್ ವೀಸಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರಬಹುದು ಅಥವಾ ಹೊನ್ನಾವರದ ಒಲ್ಕಿ, ಕಾರವಾರ ಒಟ್ಟು 15 ಜನರನ್ನ ಜಿಲ್ಲೆಯಿಂದ ಹೊರಗಡೆ ಅಂದ್ರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನ ಪೊಲೀಸ್ ಇಲಾಖೆ ಕೂಡ ಆಗಿತ್ತು. ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು, ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಇಡೀ ದೇಶ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ನಲ್ಲಿದೆ. ಕಾರವಾರದಲ್ಲೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಳಿ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕದಂಬ ನೌಕಾನೆಲೆಯೊಳಗೆ ಸೇನಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೈಗಾದಲ್ಲಿ ಸಿಆರ್ಪಿಎಫ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಭಟ್ಕಳದಲ್ಲಿಯೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ನಾನೀಗ ಭಟ್ಕಳದ ಸಂಶೋಧನಾ ವೃತ್ತದಲ್ಲಿದೆ, ನೋಡ್ತಾ ಇರಬಹುದು. ಸಂಶೋಧನಾ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದು ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವುದರಿಂದ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂತದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು, ಸೀಬರ್ಡ್ ನೌಕಾನೆಲೆ ಆಗಿರಬಹುದು ಮತ್ತು ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ. ಉತ್ತರ ಕನ್ನಡದಲ್ಲಿ ಒಟ್ಟು 15 ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು 13 ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ. ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದ್ರು. ಲಾಂಗ್ ಟರ್ಮ್ ವೀಸಾದಲ್ಲಿರುವುದರಿಂದ ಅವರನ್ನ ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು. ಅದರ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ, ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ, ಅವರು ದೊಡ್ಡ ಆಗಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದ್ರೆ ಭಟ್ಕಳದವನ್ನ ಒರೆಸಿ ಅದಾದ ಬಳಿಕ